ಧನುಸ್ಸು ರಾಶಿ ರಾಜಕೀಯ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಆಸಕ್ತಿ ಬರತಕ್ಕಂಥದ್ದಾಗತ್ತೆ. ಅದರಿಂದ ರಾಜಕೀಯ ವಿಚಾರವನ್ನು ಸರಿಯಾಗಿ ತಿಳಿದು ಸರಿಯಾದಂತಹ ರಾಜಕಾರಣಿಗಳನ್ನು ಆಶ್ರಯ ಮಾಡಿ ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ದಿವಸ. ಈಗಾಗಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳು, ರಾಜಕಾರಣಿಗಳು ಉತ್ತಮವಾದಂತಹ ಸಮಯವನ್ನು ನೋಡುವಂಥದ್ದು, ಬೇರೆ ಬೇರೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕುವಂತಹ ಸಮಯ. ವ್ಯಾಪಾರಾದಿಗಳಿಂದ ಉತ್ತಮವಾದಂತಹ ಲಾಭ, ವ್ಯಾಪಾರ, ವ್ಯವಹಾರ, ನೌಕರಿ ಅಥವಾ ಬೇರೆ ಇನ್ಯಾವುದೇ ರೀತಿಯ ನಿಮ್ಮ ಹಣ ಹೂಡಿಕೆಯಿಂದ ಆಗತಕ್ಕಂತಹ ಲಾಭ ಈ ದಿವಸ ಗಣನೀಯವಾಗಿರುತ್ತೆ. ಆದಾಯದ ಮೂಲಗಳು ಗಟ್ಟಿಯಾಗುತ್ತೆ. ಯಾವ ಹಣ ನಿಮಗೆ ಬರಬೇಕು ಅಂತಹ ಆದಾಯದ ಮೂಲ ನಿಮಗೆ ಹೆಚ್ಚು ಹೆಚ್ಚು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಮೂಢನಂಬಿಕೆಗಳಿಂದ ಮೋಸ ಆಗೋದಿಲ್ಲ. ಮೂಢನಂಬಿಕೆಯ ಬಗ್ಗೆ ಮೋಸ ಹೊಂದತಕ್ಕಂಥದ್ದು, ಮೋಸವಾಗ್ತಕ್ಕಂಥದ್ದಿದೆ. ಬರಹಗಾರರಿಗೆ ಶುಭ ಮತ್ತು ಲಾಭ ಇರತಕ್ಕಂಥದ್ದು, ಗೌರವವೂ ಕೂಡ ಇದೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಮಹಿಳೆಯರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣುತ್ತೆ. ವ್ಯಾಪಾರದಲ್ಲಿ ಮೋಸವಾಗ್ತಕ್ಕಂಥದ್ದು, ನಷ್ಟವಾಗ್ತಕ್ಕಂಥದ್ದಿದೆ. ಅದು ನಿಮಗೆ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂಥದ್ದು ನಿಧಾನವಾಗುತ್ತೆ. ಆದರೆ ಆ ನಷ್ಟವನ್ನು ಅನುಭವಿಸಲೇಬೇಕಾಗತ್ತೆ. ಮುನ್ನೆಚ್ಚರಿಕೆಯನ್ನು ವಹಿಸಿದರೆ ಮಾತ್ರ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ನಿಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಅದರಿಂದ ಗಳಿಕೆ ಮಾಡಿ ಸುಖ ಇದೆ. ಅಂತಹ ಪರಿಶ್ರಮ ಪ್ರಾಮಾಣಿಕವಾಗಿರಲಿ, ಅದು ನಿಮಗೆ ಉನ್ನತಿಯನ್ನು ಕೊಡ್ತಕ್ಕಂಥದ್ದು. ನೌಕರಿ ಅಥವಾ ವೃತ್ತಿ ಇದರಲ್ಲಿ ಅವಮಾನವಾಗತಕ್ಕಂಥದ್ದಿದೆ. ಆದ್ದರಿಂದ ಪ್ರತಿ ಹೆಜ್ಜೆಗೂ ಕೂಡ ಬಹಳ ಬಹಳ ಎಚ್ಚರಿಕೆಯಿಂದ ನೀವು ನಡೀಬೇಕಾದಂಥದ್ದು. ನಿಮ್ಮ ಆಲೋಚನೆಗಳಲ್ಲಿ ಏರುಪೇರಾಗ್ತಕ್ಕಂಥದ್ದಿದೆ. ನೀವೇನೋ ಒಂದು ಅಂದುಕೊಂಡಿರ್ತೀರಿ, ಅಲ್ಲಿ ಆಗತಕ್ಕಂಥದ್ದು ಇನ್ನೊಂದಾಗುತ್ತೆ. ಹಾಗಾಗಿ ಅದರಲ್ಲಿ ಏರುಪೇರುಗಳನ್ನು ಗಮನಿಸಬೇಕಾಗತ್ತೆ. ಹಳೆಯ ವಿಚಾರಗಳಿಂದ ಮನಸ್ಸು ಚಂಚಲವಾಗುತ್ತೆ. ಹಿಂದೆ ಯಾವತ್ತೋ ಯಾವುದೋ ಘಟನೆ ನಡೆದು ಹೋಗಿರುತ್ತೆ. ಆ ವಿಷಯ ಮನಃಪಟಲದಲ್ಲಿ ಮತ್ತೆ ಬಂದು ಅದರಿಂದ ಏನೋ ಒಂದು ರೀತಿಯ ಮನಸ್ಸು ಕದಡತಕ್ಕಂತಹ ಕೆಲಸ ಆಗತ್ತೆ. ಅದನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಶುಭವಾಗಿ. ಕುಂಭರಾಶಿ ಕೆಲಸದಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಿ. ಗೌರವ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸ್ವಾಭಾವಿಕವಾಗಿ ಮನಸ್ಸಿಗೆ ಸಮಾಧಾನ, ತೃಪ್ತಿ, ಸಂತೋಷಗಳು ನಿಮ್ಮ ಪರವಾಗಿರ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನ ನಿಮಗೆ ಒಂದು ರೀತಿಯ ದೀವಟಿಗೆ ಅಂತ ಹೇಳಬೇಕು. ಕತ್ತಲಲ್ಲಿ ಬೆಳಕು ಯಾವ ರೀತಿ ಸಹಾಯ ಮಾಡುತ್ತೋ ಹಾಗೆ ಹಿರಿಯರ ಮಾತು, ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ನಿಮಗೆ ತಂದುಕೊಡ್ತಕ್ಕಂತಹ, ನಿಮ್ಮ ದುರ್ಮಾರ್ಗಗಳಿದ್ದರೆ ಅದನ್ನು ಪರಿವರ್ತನೆ ಮಾಡ್ತಕ್ಕಂತಹ ಸಮಯ ಇದಾಗಿದೆ ಅಂತ ಹೇಳುವಂಥದ್ದಾಗುತ್ತೆ. ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಅಂತಹ ಒಂದು ಸಾಮರ್ಥ್ಯ ನಿಮಗೆ ತನ್ನಿಂದ ತಾನಾಗೇ ಹಿರಿಯರ ಮಾರ್ಗದರ್ಶನದಿಂದ ಬರತಕ್ಕಂಥದ್ದಾಗತ್ತೆ. ಆಧ್ಯಾತ್ಮಿಕವಾದಂತಹ ಪ್ರಭಾವ ನಿಮ್ಮನ್ನು ಬೆರಗುಗೊಳಿಸ್ತಕ್ಕಂಥದ್ದು. ಅಧ್ಯಾತ್ಮದ ಮಾತುಗಳನ್ನು ಕೇಳಿ, ಅಧ್ಯಾತ್ಮ ಪ್ರವಚನಗಳನ್ನು ಕೇಳಿ, ಅಧ್ಯಾತ್ಮ ಚಿಂತಕರ ಒಡನಾಟವನ್ನು ಹೊಂದಿ ನಿಮಗೆಲ್ಲವೂ ಕೂಡ ಧನಾತ್ಮಕವಾಗಿ ಬದಲಾವಣೆಗಳು ಆಗ್ತಕ್ಕಂಥದ್ದು. ಕಲೆ ಮತ್ತು ಸಂಗೀತ ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುವಂಥದ್ದಿರುತ್ತೆ. ಸಂಗೀತ ಬರದೇ ಇರಬಹುದು, ಆದರೆ ಸಂಗೀತವನ್ನು ಕೇಳೋದ್ರಿಂದ ನಿಮ್ಮ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದಿದೆ. ಹಲವು ಕೆಲಸಗಳು ನಿಮ್ಮಿಂದ ನಡೆಯುತ್ತೆ. ಅಂದರೆ ಸಮಾಜಕ್ಕೆ ಬೇಕಾದಂತಹ ಉತ್ತಮವಾದಂತಹ ಕೆಲಸಗಳು ನಿಮ್ಮಿಂದ ಆಗತಕ್ಕಂಥದ್ದು. ಅದು ಜನಕ್ಕೆ ಮಾದರಿಯಾಗಲಿ, ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಲಿ ಅಂತಕ್ಕಂತಹ ಆಸೆ ಇಲ್ಲಿದು. ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೋ ವಿಚಾರಕ್ಕೆ ಒಂದಷ್ಟು ಖರ್ಚಾಗ್ಬಿಡುತ್ತೆ. ಅದರಿಂದ ಕಲಹ, ಜಗಳವಾಗುತ್ತೆ, ಬೇಸರವಾಗುತ್ತೆ. ಇದು ಮನಸ್ಸಿಗೆ ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ನಿಮಗಿಂತ ಕಿರಿಯರಿಗೆ ನೀವು ಸಹಾಯವನ್ನು ಮಾಡಬಹುದು, ಅದಕ್ಕೆ ಅವಕಾಶ ಇರತಕ್ಕಂಥದ್ದು. ನಿಮಗೆ ಕೆಲಸವನ್ನು ಅವರಿಂದ ಪಡೆದು ಸಹಾಯ ಮಾಡ್ತಕ್ಕಂತಹ ಒಂದು ಮನಸ್ಥಿತಿ ಇದ್ದರೂ ಕೂಡ ಬೇರೆಯ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಸಹಾಯವಾಯಿತು ಅಂತಕ್ಕಂಥದ್ದಿರುತ್ತೆ. ಪ್ರೇಮಿಗಳಲ್ಲಿ ಪರಸ್ಪರವಾದಂತಹ ದ್ವೇಷ, ಅಸೂಯೆ ಹುಟ್ಟತಕ್ಕಂಥದ್ದು. ಒಬ್ಬರಿಗೊಬ್ಬರು ಬೇರೆ ಬೇರೆಯಾಗತಕ್ಕಂತಹ ಸಾಧ್ಯತೆಗಳು, ಆ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ಕುಟುಂಬದ ಕಲಹ,
ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳದಲೇ ಜಗಳವಾಡ್ತಕ್ಕಂತಹ ಪರಿಸ್ಥಿತಿ ಒದಗಿ ಬರತಕ್ಕಂಥದ್ದಾಗತ್ತೆ. ಹೊಸ ಕೆಲಸಗಳಿಗೆ ಸ್ಫೂರ್ತಿ ಇರುತ್ತೆ ಮನಸ್ಸಿನಲ್ಲಿ, ಆ ಚಿಂತನೆಯನ್ನು ಕೂಡ ನಡೆಸ್ತಕ್ಕಂಥದ್ದಾಗತ್ತೆ. ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಅದಕ್ಕೆ ನೈಜವಾದಂತಹ ಬೆಲೆ ಸಿಗ್ತಕ್ಕಂಥದ್ದು. ಮನೆ ಕಟ್ಟುವಂತಹ ವಿಚಾರದಲ್ಲಿ ದೀರ್ಘ ಸಮಾಲೋಚನೆಯನ್ನು ನಡೆಸ್ತೀರಿ. ಹಾಗಾಗಿ ಆ ವಿಚಾರವನ್ನು ಕೈಗೆತ್ತಿಕೊಂಡ್ರೆ, ಕಾರ್ಯರೂಪಕ್ಕೆ ತಂದರೆ ನಿಮಗೆ ಈಗ ಅನುಕೂಲ ಇರತಕ್ಕಂಥದ್ದು. ಚಂಡಿಕಾ ಪರಮೇಶ್ವರಿಯನ್ನು ಉದ್ದೇಶ್ಯವಾಗಿಟ್ಟುಕೊಂಡು ಚಂಡಿ ಪಾರಾಯಣವನ್ನು ಮಾಡಿಸಿ ಶುಭವಾಗಿ.